ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ದೇಶ ದೇಶ ಅಂತ ನಾವು ಹೇಳಿದ್ರು ಕೂಡ ಈ ದೇಶದಲ್ಲಿ ಇರುವವರು ಹೇಗೆ ಇದ್ದಾರೆ, ಈ ದೇಶದಲ್ಲಿ ಇರುವವರಿಗೆ ಸಾವಿರ ಆಸೆಗಳು ಬಂದು ದೇಶಭಕ್ತಿ ಇಲ್ಲದೆ ಸಾವಿರ ರೀತಿಯಲ್ಲಿ ಇದ್ದರೆ ಪುನಃ ಬ್ರಿಟಿಷರು ಬಂದಾಗೆ, ಈ ಮೊಘಲರು ಬಂದಾಗೆ, ಈ ಡಚ್ಚರು ಬಂದಾಗೆ, ಈ ಪೋರ್ಚುಗೀಸರು ಬಂದಾಗೆ ಯಾವುದೋ ಒಂದು ರೀತಿಯಲ್ಲಿ ಒಬ್ಬರು ಎಂಟ್ರಿ ಆಗುವುದಂತೂ ಸತ್ಯ. ಇದೇ ಹೇಳು, ಬುದ್ಧಿ ಬೇಕು, ಒಳ್ಳೆ ನಂಬಿಕೆ ಬೇಕು, ಮಣ್ಣಿನ ಮೇಲೆ ಒಳ್ಳೆ ಪ್ರೀತಿ ಇರಬೇಕು. ಆ ಮಣ್ಣು ನಮ್ಮನ್ನು ಕಾಪಾಡ್ತಾವೆ, ಆ ಮಣ್ಣನ್ನು ಗೌರವಿಸುವುದು. ದೇಶದ ಮಣ್ಣು ಅದು ತಾಯಿ ಜಗನ್ಮಾತೆ. ಭಾರತಕ್ಕೆ ಮಾತ್ರ ಭಾರತಾಂಬೆ ಹೆಸರು, ಎಲ್ಲ ರಾಷ್ಟ್ರ ಇದೆ, ಎಲ್ಲ ದೇಶಗಳಿದೆ, ಎಲ್ಲೂ ಅಮ್ಮನ ಹೆಸರಿಲ್ಲ. ಭಾರತ ದೇಶಕ್ಕೆ ಮಾತ್ರ ಅಮ್ಮನ ಹೆಸರು. ಯಾಕೆ ಹೇಳಿದ್ರು ನಮ್ಮ ಋಷಿಗಳು? ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು, ನಮಗೆ ಏನೆಲ್ಲ ಬೇಕು ಮೋಕ್ಷದವರೆಗೆ ಎಂಡ್, ಅಲ್ಲಿವರೆಗೆ ನೀನು ಹೋಗ್ಬೋದು. ಎಂಡ್ ಅಂದ್ರೆ ಅನಂತ ಆಗ್ಬೇಕು, ಕೊನೆ ಇಲ್ಲ. ಅದು ನಿಜವಾದ ಎಂಡ್. ಎಂಡ್ ಅಂದ್ರೆ ಮುಗಿಯುವುದಿಲ್ಲ, ಕೊನೆ ಇಲ್ಲ. ಆ ಸ್ಥಿತಿಗೆ ಹೋಗಿಸಿರುತ್ತದೆ. ಈ ಮಣ್ಣಿನಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ಪವಿತ್ರವಾದ ಮಣ್ಣು ಈ ಮಣ್ಣು, ಭಾರತ ದೇಶದ ಮಣ್ಣು. ಆ ಪವಿತ್ರತೆಯನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಸುಭಿಕ್ಷೆಯನ್ನು ಕಂಡುಕೊಳ್ಳುವುದು. ಇಲ್ಲದಿದ್ದರೆ ಸುಭಿಕ್ಷೆಯನ್ನು ಕಂಡುಕೊಳ್ಳಲಿಕ್ಕಾಗುವುದು. ಪ್ರತಿಯೊಂದು ವಿಚಾರ ತಪ್ಪಾಗುವುದು ನಮ್ಮಿಂದಲೇ. ನಾವು ಕೊಟ್ಟ ಸೌಲಭ್ಯ, ನಾವು ಕೊಟ್ಟ ಪ್ರೀತಿ, ನಾವು ಕೊಟ್ಟ ವಿಚಾರಗಳೆಲ್ಲವೂ ಅದನ್ನು ಕೇರ್ಲೆಸ್ ಆಗ್ತದೆ ಅಂತ ಹೇಳುದು. ಅದೇ ಹೇಳುದು, ಒಂದು ಗುರುವಾದವರು ಭಕ್ತರನ್ನು ಬಹಳಷ್ಟು ಪ್ರೀತಿಯಿಂದ ನೋಡಿಕೊಳ್ತಾರೆ. ಅವನಿಗೆ ಏನು ಬೇಕು ಆ ರೀತಿ ಇದ್ದುಕೊಳ್ತಾರೆ. ಯಾಕೆ ಬೇಕಾಗಿ ಗೊತ್ತಾ? ಒಂದು ಒಳ್ಳೆಯ ದಾರಿಗೆ ಬರಲಿ, ಒಂದು ಜ್ಞಾನದ ದಾರಿಯಲ್ಲಿ ಬರಲಿ, ಒಂದು ಸತ್ಯದ ದಾರಿಯಲ್ಲಿ ಹೋಗಲಿಕ್ಕೆ. ಇದು ಏನಾಗ್ತದೆ ಗೊತ್ತಾ? ಪ್ರೀತಿ, ಆ ಕರುಣೆ, ಇದೆಲ್ಲ ಮಿಸ್ಯೂಸ್ ಆಗ್ತದೆ. ಇದರ ವ್ಯಾಲ್ಯೂ ಗೊತ್ತಿರೋದು, ಇದರ ಬೆಲೆ ಗೊತ್ತಿರೋದು, ಇದು ಕೇರ್ಲೆಸ್ ಆಗ್ತದೆ. ಈ ಕೇರ್ಲೆಸ್ ಆಗುವುದು ಏನಾಗ್ತದೆ ಗೊತ್ತಾ? ಅದು ಬೇಕು 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 ಅಂತ ಹುಡುಕ್ತಾ ಇರ್ತಾರೆ. ಎಷ್ಟೋ ದೂರದಲ್ಲಿ ಅದು ನನಗೆ ಬೇಕು, ಅದು ನನಗೆ ಬೇಕು, ಆ ಶಕ್ತಿ ನನಗೆ ಬೇಕು, ಆ ಚೈತನ್ಯ ನನಗೆ ಬೇಕು, ಆ ಜ್ಞಾನ ನನಗೆ ಬೇಕು, ಒಟ್ಟಿನಲ್ಲಿ ನನಗೆ ಗುರು ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅವ ಇಲ್ಲಿ ಕೇರ್ಲೆಸ್ ಆಗುವಾಗ ನಿಧಾನವಾಗಿ ಬರ್ತಾರೆ. ನಿಧಾನವಾಗಿ ಬಂದು ಹತ್ತಿರ ಬಂದು ಕೂತ್ಕೊಳ್ತಾರೆ. ಆಗ ಮುಂಚೆ ಇದ್ದವರೆಲ್ಲ ಏನು ಮಾಡಿದ್ರು ಅಂತ ಕೇಳಿ, ಎಲ್ಲಿ ಹೋಯ್ತು ಜ್ಞಾನ? ಇವರು ಉಪಯೋಗಿಸ್ಕೊಂಡೇ ಗೊತ್ತಿಲ್ಲ. ಪ್ರೀತಿಯನ್ನು ಯಾವ ರೀತಿ ಬೆಳೆಸುವುದು, ಒಂದು ಬೀಜ ಕೊಟ್ಟರೆ ಅದನ್ನು ಯಾವ ರೀತಿ ಸಸಿ ಮಾಡುವುದು. ಒಂದು ಬೀಜ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜ ಕೊಟ್ಟರೆ ಅದು ಎಷ್ಟೋ ಬೀಜವನ್ನು ಸೃಷ್ಟಿ ಮಾಡ್ತದೆ. ಆಗ ಸೃಷ್ಟಿ ಮಾಡಬೇಕಂದ್ರೆ ಏನು ಮಾಡೋದು? ನಾವು ಒಂದು ಸ್ವಲ್ಪ ಮಣ್ಣಲ್ಲಿ ಹಾಕಬೇಕು ಅಲ್ವಾ? ಒಂದು ಬೀಜವನ್ನು ಮಣ್ಣಲ್ಲಿ ಹಾಕಿ ಅದಕ್ಕೆ ಏನು ಬೇಕು ಆ ರೀತಿ ಮಾಡಿ, ಅದಕ್ಕೆ ಗೊಬ್ಬರ ಹಾಕಿ, ಅದಕ್ಕೆ ನೀರು ಹಾಕಿ, ಎಲ್ಲ ಹಾಕಿ ಬೆಳೆಸ್ಲಿಕ್ಕೆ ಕಲಿಬೇಕು. ಅದೆಲ್ಲ ನಂಬಿಕೆ, ಅದೆಲ್ಲ ಪ್ರೀತಿ, ಅದೆಲ್ಲ ಶರಣಾಗತಿ. ಯಾವುದು? ಅದಕ್ಕೆ ಹಾಕುವ ನೀರು, ಅದಕ್ಕೆ ಹಾಕುವ ಗೊಬ್ಬರ, ಅದನ್ನು ನಾವು ನೋಡಿಕೊಳ್ಳುವ ರೀತಿ. ಹಾಗಾದ ಎತ್ತರಕ್ಕೆ ಬೆಳೆದು ಸಾವಿರಾರು ಫಲವನ್ನು ಕೊಡ್ತದಲ್ಲ. ಇದು ಗೊತ್ತಾಗದಿದ್ರೆ ಏನು ಪ್ರಯೋಜನ? ಇದು ಕೇರ್ಲೆಸ್ ಆಗ್ತದೆ. ಇವತ್ತು ನೀರು ಹಾಕಿದ್ರೆ ಆಯ್ತು, ಪರವಾಗಿಲ್ಲ. ಇವತ್ತು ಬೇಡ, ನಾಳೆ ಹಾಕೋದು, ನಾಡ್ದು ಹಾಕೋದು. ಆಗ ಕೊಟ್ಟ ಬೀಜ ಚಿಗುರುವುದೇ ಇಲ್ಲ. ಕೊಟ್ಟ ಬೀಜ ಚಿಗುರುದಿಲ್ಲ, ಅದು ಅಲ್ಲಿಗೆ ಸತ್ತು ಹೋಗ್ತದೆ. ಇನ್ನು ಕೆಲವರು ಅದನ್ನು ಜೋಪಾನವಾಗಿ ಅದನ್ನು ಯಾವ ರೀತಿ ಬೆಳೆಸಬೇಕು ಬೆಳೆಸ್ತಾರೆ. ಎಲ್ಲ ಅವರವರ ಕೈಲಿರುವುದು ಅಂತ ಹೇಳುದು. ಅವರವರ ಒಳಗೆ ಕೆಟ್ಟು ಹೋದ್ರೆ ನಿಮ್ಮ ಎದುರು ಎಷ್ಟು ಸತ್ಯ ಇದ್ರೂ ಕೂಡ ಅದು ಅಸತ್ಯ. ನಿಮ್ಮ ಎದುರು ಅಸತ್ಯ ಇದ್ರೂ ಕೂಡ ನಿಮ್ಮ ಒಳಗೆ ಸತ್ಯ ಇದ್ರೆ ಅದು ಸತ್ಯ. ಎಲ್ಲವೂ ನಿಮ್ಮ ಒಳಗೆ ಆಗುವ ಕ್ರಿಯೆ.
ಎಲ್ಲ ನಿಮ್ಮ ಒಳಗಿಂದ ಸೃಷ್ಟಿಯಾಗುತ್ತೆ. ನಿಮ್ಮ ಒಳಗಿಂದ ಸೃಷ್ಟಿಯಾಗುವುದನ್ನು ಸರಿಯಾದ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಳ್ಳಿ. ಇಷ್ಟು ಅರ್ಥ ಆಯ್ತಾ?